ಪಾವಗಡ ಸೂಪರ್ ಪ್ರೀಮಿಯರ್ ಲೀಗ್ ರೋಚಕ ಅಂತಿಮದಲ್ಲಿ ಮದಗಿರಿಯ ಕಿರಣ್ ಬಾಯ್ಸ್ ಚಾಂಪಿಯನ್. ನ್ಯೂ ಅಂಜನ್ ಕ್ರೀಡಾ ಯುವಕ ಸಂಘದ ವತಿಯಿಂದ ಪಾವಗಡ ಸರ್ಕಾರಿ ಕ್ರೀಡಾಂಗಣದಲ್ಲಿ ನಡೆದ ಪ್ರತಿಷ್ಠಿತ ಪಾವಗಡ ಸೂಪರ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿ ಯಶಸ್ವಿಯಾಗಿ ಪೂರ್ಣಗೊಂಡಿತು. 3 ದಿನಗಳ ಕಾಲ ನಡೆದ ಸ್ಪರ್ಧೆಯಲ್ಲಿ 10 ತಂಡಗಳು ಪಾಲ್ಗೊಂಡವು. ರೋಚಕ ಅಂತಿಮ ಹಣಾಹಣಿಯಲ್ಲಿ ಮದಗಿರಿಯ ಕಿರಣ್ ಬಾಯ್ಸ್ ತಂಡವು ಪಾವಗಡ ಕನ್ನಾ ಕ್ರಿಕೆಟರ್ಸ್ ವಿರುದ್ಧ ಕೇವಲ 4 ರನ್ಗಳ ಅಂತರದಿಂದ ಜಯ ಸಾಧಿಸಿ ಚಾಂಪಿಯನ್ ಪಟ್ಟಕ್ಕೇರಿತು. ಟಾಸ್ ಗೆದ್ದ ಕನ್ನಾ ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದು, ಮೊದಲು ಬ್ಯಾಟಿಂಗ್ ಮಾಡಿದ ಕಿರಣ್ ಬಾಯ್ಸ್ 6 ಓವರ್ಗಳಲ್ಲಿ 76 ರನ್ಗಳ ಭರ್ಜರಿ ಮೊತ್ತ ಕಲೆ ಹಾಕಿತು. ಗುರಿ ಬೆನ್ನಟ್ಟಿದ ಕನ್ನಾ ತಂಡ ಉತ್ತಮ ಹೋರಾಟ ನಡೆಸಿದರೂ ಗೆಲುವು ಕೈ ತಪ್ಪಿತು. ವಿಜೇತ ತಂಡದ ಆಟಗಾರರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮಿಂಚಿ ಪ್ರೇಕ್ಷಕರನ್ನು ರಂಜಿಸಿದರು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಟ್ರೋಫಿ ಮತ್ತು ನಗದು ಬಹುಮಾನ ವಿತರಿಸಿ ಆಟಗಾರರಿಗೆ ಶುಭ ಹಾರೈಸಿದರು. ಟೂರ್ನಿಯನ್ನು ವೀಕ್ಷಿಸಲು ಸಾವಿರಾರು ಕ್ರಿಕೆಟ್ ಅಭಿಮಾನಿಗಳು ಆಗಮಿಸಿದ್ದು, ಪ್ರತಿಯೊಂದು ಬೌಂಡರಿ ಮತ್ತು ವಿಕೆಟ್ಗೆ ಜಯ ಘೋಷಣೆಗಳಿಂದ ಕ್ರೀಡಾರಂಗಣ ಕಂಗೊಳಿಸಿತು. ಈ ಬಾರಿ ಪಾವಗಡ ಲೀಗ್ ಕೇವಲ ಟೂರ್ನಿಯಾಗಿರದೆ ಕ್ರೀಡಾಭಿಮಾನಿಗಳಿಗಾಗಿ ಹಬ್ಬದ ಸಂಭ್ರಮವಾಗಿ ಪರಿಣಮಿಸಿತು. ಈ ಸಂದರ್ಭದಲ್ಲಿ ತಿಮ್ಮರಾಜು, ಕೆವಿಆರ್ ರಮೇಶ್, ಪಂಚಣ್ಣ, ಸೂರ್ಯಮಿತ್ರ ಪತ್ರಿಕೆಯ ಶ್ರೀರಾಮ್, ಅಕ್ಕಲಪ್ಪ, ಧನುಂಜಯ, ಲಕ್ಷ್ಮೀನಾರಾಯಣ, ಅಂದಾಜು ಲೋಕೇಶ್ ರಾವ್, ಮೈಕಲ್, ಓ ರಾಮಂಜಿ, ಮಲ್ಲಿಕಾರ್ಜುನ, ಅನಿಲ್, ಮಹದೇವ್, ಶ್ರೀನಿವಾಸ್ ನಾಯಕ್, ನರೇಶ್, ಯಾದವ್, ನರಸಿಂಹಮೂರ್ತಿ, ಅಲ್ಕುಂದರಾಜ್, ರಘುನಾಥ್, ಅಪ್ಪಯ್ಯ, ಧನು, ಲೋಕೇಶ್, ಸುನೀಲ್, ಹರೀಶ್, ಯುತಿಕುಮಾರ್, ಭಾನುಪ್ರಕಾಶ್ ರೆಡ್ಡಿ ಸೇರಿದಂತೆ ಅನೇಕರು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಹಾಜರಿದ್ದರು. ಅವರಿಗೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬನ್ನಿ ಸರ್. ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ NSC ತಂಡದ ಮತ್ತೊಬ್ಬ ಹಿರಿಯ ಆಟಗಾರ ಭಾನುರವರು, ಅವ್ರಿಗೂ ಅತಿಥಿಗಳನ್ನ ಗೌರವಿಸಬೇಕು. ವಿದ್ಯುತ್ ಗುತ್ತಿಗೆದಾರರು ಪಾವಗಡ ಅವರು ತಂಡದ ನಾಯಕ ಬಂದು ಟ್ರೋಫಿಯನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಾಯಿಬ್ರು ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.